ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಕನ್ನಡ ಕನ್ನಡ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರ ಒಂದು ಪಾಠ ಅಂದರೆ 10ನೇ ತರಗತಿಯ 3ನೇ ಪಾಠ. ಇದನ್ನು ಬರೆದವರು ರಮೇಶ್ ಗೌಡ MK. ಅವರ ಕೃತಿಕರ ಪರಿಚಯ ನೋಡೋಣ. ಅಷ್ಟೇನು ಇಲ್ಲ ಇವ್ರದ್ದು ಕೃತಿಕರ ಪರಿಚಯ. ರಮೇಶ್ ಗೌಡ ಎಂ ಅಂದರೆ ಮಲ್ಲನಗೌಡ, ಕೆ ಅಂದರೆ ಕಲ್ಲನಗೌಡ. ಅವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ 1985ರಲ್ಲಿ ಜನಿಸಿದರು. ಅಂದರೆ ಇವರು ಧಾರವಾಡ ಡಿಸ್ಟಿಕಲ್ಲಿ ನವಲಗುಂದ ಒಂದು ತಾಲೂಕಲ್ಲಿ ಕಿತ್ತೂರು ಒಂದು ವಿಲೇಜಲ್ಲಿ 1975ರಲ್ಲಿ ಇವರು ಹುಟ್ಟುತ್ತಾರೆ. ಸರ್ಕಾರಿ ಕಾಲೇಜಿನ ಅಧ್ಯಾಪಕ ಇವರು. ಅಮೃತಕ್ಕೆ ಹಾರಿದ ಗುರುಡು ಕಥನ. ಇವರು ಒಂದು ಸರ್ಕಾರಕ್ಕೆ ಗೌರ್ಮೆಂಟ್ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಇವರು ಅಮೃತಕ್ಕೆ ಹಾರಿದ ಗರುಡ ಅಂತ ಒಂದು ಕಥನ ಸಂಕಲನ ಬರೆದರು. ರೂಪ ಬಯಲಿಂದ ಪ್ರಬಂಧ ಒಂದು ಬರೆದರು. ಗಾನಯೋಗಿ ಡಾಕ್ಟರ್ ಪಂ ಪುಟ್ಟರಾಜ ಕವಿ ಗವಾಯಿಗಳು. ಇದು ಜೀವನ ಚರಿತ್ರೆ, ಇದು ರಿಯಲ್ ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಇವರು ಹಲವಾರು ಲೇಖನಗಳನ್ನು ಕೂಡ ಇವರು ಬರೆದಿದ್ದಾರೆ. ಅಮೃತಕ್ಕೆ ಹಾರಿದ ಗರುಡ ಕಥನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಒಂದು ಪ್ರಶಸ್ತಿ, ರತ್ನಾಕಮರ್ನಿಗೆ ಮುದ್ದನ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ. ಓಕೆ, ನಾವಿವಾಗ ಇದು ಕೃತಿಕರರ ಪರಿಚಯ ನೋಡಿದ್ದೀವಿ. ಇದು ಅವರ ಡೀಟೇಲ್ಸ್. ಓಕೆ, ನಾವಿವಾಗ ಲೆಸನ್ ಒಳಗೆ ಮೂವ್ ಆಗೋಣ. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಅಡ್ಡಿಯಾಗಲಾರವು. ಅಂದರೆ ನಮಗೆ ಒಂದು ದೊಡ್ಡ ಪ್ಲೇಸಿಗೆ ನಾವು ರೀಚ್ ಆಗಬೇಕಂದ್ರೆ ಅದು ನಮಗೆ ದೈಹಿಕ ಅಂದರೆ ನಮ್ಮ ಬಾಡಿಗೆ ಏನಾದರೂ ಪರವಾಗಿಲ್ಲ, ಅಂದರೆ ನಾವು ಛಲ ಇರಬೇಕು. ಅದು ಇವಾಗ ನಮ್ಗೆ ಕಣ್ಣಿಲ್ಲ ಅಂದ್ರೂ ಕಾಲಿಲ್ಲ ಅಂದ್ರೂ ಅದು ಏನಿಲ್ಲ ಅಂದರೂ ನಾವು ಸಾಧಿಸ್ತೀವಿ ಅನ್ನೋ ಒಂದು ಛಲ ಇರಬೇಕು ನಮಗೆ. ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ನಿಮಗೇನು ಹೇಳಿದಾಗ ನಮಗೆ ಅದು ಅಸಾಧ್ಯ ಅದು ಅಸಾಧ್ಯವೆನ್ನುವುದಾದರೆ ಅದು ನಾವು ಸಾಧಿಸಬೇಕೆನ್ನುವ ಛಲ, ಗುರಿ ಸಾಧನೆ ನಮಗೆ ಅದು ಸುಲಭವಾಗುತ್ತದೆ. ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆ. ಅಂದರೆ ಅದಕ್ಕೆ ಎಕ್ಸಾಂಪಲ್ ಅಂದರೆ ಚೇತನರು ಒಲಿಂಪಿಕ್ಸ್ ಅದು. ಆಮೇಲೆ ವಿಚೇತನರ ಕ್ರೀಡಾಂಗಣದಲ್ಲಿ ಮಾಲಲ ಹೊಳ್ಳ, ಇವು ಭಾರತನಾಟ್ಯದಲ್ಲಿ ಸುಧಾಚಂದ್ರನ ಇವರೊಂದು ಡ್ಯಾನ್ಸರ್. ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಇವರಾಗಿರ್ಬೋದು. ಪ್ರಸಿದ್ಧರಾದಂತೆ ಸಂಗೀತ ಕ್ಷೇತ್ರದಲ್ಲಿ ಪುಟ್ಟರಾಜ ಗವಾಯಿಗಳು ಬಂದರೆ ಇದೇ ಥರ ಇವಾಗ ಕಾಲಿಲ್ಲ ಕೈಯಿಲ್ಲ ಇವರೆಲ್ಲ ಹೆಂಗೆ ಒಂದು ಸಾಧನೆ ಮಾಡಿದ ಅದೇ ಜೊತೆ ಪುಟ್ಟರಾಜ ಗವಾಯಿಯವರು ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ಅಂಧರಾಗಿದ್ದರು, ಹಲವಾರು ರಂಗದಲ್ಲಿ ಅದ್ವಿತರು. ಅಂದರೆ ಇವರು ಬ್ಲೈಂಡ್ ಆಗಿದ್ದರು, ಆದರೆ ಪ್ರತಿಯೊಂದು ಚಟುವಟಿಕೆಯಲ್ಲಿ ಇವರು ಒಂದು ಅದ್ವಿತೀಯರಾಗಿದ್ದರು. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕಂದ್ರೆ ಇಂತಹ ಒಬ್ಬ ಪ್ರಸಿದ್ಧವಾದ ಪುಟ್ಟರಾಜ ಗವಾಯಿ ಅವರಿಗೆ ನಾವು ಆದರ್ಶರಾಗಬೇಕು. ಅದು ನಮ್ಮ ಒಳಗಣ್ಣವನ್ನು ತೆರೆಸಬೇಕಾದ್ರೆ ನಮಗೆ ಒಳಗಡೆ ಕಣ್ಣಿರ್ತದಲ್ಲ, ಅದು ನಾವು ತೆರಿಬೇಕಂತ ಅಂತಿದ್ದಾರೆ. ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾವಲೋಕನವನ್ನು ಮಾಡಿದಾಗ ಅವರು ತಮಗಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದಂತರಿಗೆ ಸಾಧನೆ ಮಾಡಿ ಜಗತ್ತೇ ನಿಬ್ಬೆರಗಾಗಿ ತಮ್ಮೃತ ಹೊರಳುವಂತೆ ಮಾಡಿದ್ದಾರೆ. ಅಂದರೆ ಈ ಜಗತ್ತು ಫುಲ್ ಆಶ್ಚರ್ಯವಾಗಿದೆ. ಏನು ಗೊತ್ತಾ, ಸಿಂಹಾಲೋಕ ಅಂದರೆ ಇಂದಿನ ಒಂದು ಘಟನೆನ ಮತ್ತು ಇನ್ನೊಂದು ಸಲ ತರುವುದು, ಇಂದಿನ ವಿಷಯವನ್ನು ಇನ್ನೊಂದು ಸಲ ತರುವುದು, ರಿಪೀಟ್, ಅದು ಮೆಮೊರಿ ರೀಕಾಲ್ ಮಾಡುವುದು. ಯಾರು? ನಮ್ಮ ಪುಟ್ಟರಾಜ ಗವಾಯಿಯವರು. ಚರಿತ್ರೆಯ ಪುಟದಲ್ಲಿ ಸರ್ವಾಕ್ಷರಗಳಿಂದ ದಾಖಲಾಗಿದೆ. ಅಂದರೆ ಬಂಗಾರದಿಂದ ಇವರೊಂದು ಲಿಪಿ, ಬಂಗಾರದಿಂದ ಒಂದು ದಾಖಲೆ, ಅಂದರೆ ಬಂಗಾರದಿಂದ ಒಂದು ಹೆಸರು ಸುವರ್ಣಾಕ್ಷರ ಇವ್ರದ್ದು ಬರೆದಿದ್ದಾರೆ. ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ. ಅಂದರೆ ಅವ್ರ ಸಾಧನೆ ನೋಡಿ ಜಗ್ಗಿ ಜನ ಇನ್ಸ್ಪಿರೇಷನ್ ಆಗಿದ್ದಾರೆ. ಸಾಧಿಸಿದರೆ ಅವರಂಥದೇ ಸಾಧಿಸಬೇಕೆಂದು ನಿರ್ಣಯಿಸಿ, ಅಂದರೆ ಸಾಧಿಸಿದರೆ ಅವರಂಗೆ ಸಾಧಿಸಬೇಕಂತ ಅವರು ಸಾಧಿಸಿದ್ದಾರೆ ಎಂದು ಅವರು ನಿರ್ಧರಿಸುತ್ತಾರೆ. ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡು ಹೋಗಿದ್ದಾರೆ. ಅಂಥವರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಓರ್ವರು. ಅಂದರೆ ಇದರಲ್ಲಿ ಒಬ್ಬರು ನಮ್ಮ ಪಂಡಿತ ಪುಟ್ಟರಾಜ ಅವರು. ಇವ್ರಿಗೆ ಏನು ಗೊತ್ತಾ, ಕಣ್ಣಿದ್ದಿದ್ದಿಲ್ಲ, ಅಂದರೆ ಇವರೊಂದು ಹಾರ್ಮೋನಿಯಂ ಪ್ಲೇ ಮಾಡ್ತಿದ್ರು. ಆಮೇಲೆ ವಿವಿಧ ರೀತಿಯಾದ ಹಾಡುಗಳನ್ನು ಆಡ್ತಿದ್ರು, ವಿವಿಧ ರೀತಿಯಾದ ಕೃತಿಗಳನ್ನು ಇವರು ರಚಿಸ್ತಿದ್ರು. ಕವನ ಸಂಕಲನ ಆಗಿರ್ಬೋದು. ನಾವು ಮುಂದೆ ನೋಡೋಣ. ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಮಾಜದ
ಜೊತೆ ಬೆರೆತು ವಿಶ್ವದ ಕಣ್ಮಯಿಯಾಗಿದ್ದಾರೆ. ಅಂದರೆ ಇವರೇನು ಪುಟ್ಟರಾಜ ಅವರೇನು ದೊಡ್ಡ ಶ್ರೀಮಂತರಲ್ಲ, ಜಸ್ಟ್ ಓನ್ಲಿ ಮಾಮೂಲು ಸಾಮಾನ್ಯ ಕುಟುಂಬದಲ್ಲಿ ಇವ್ರು ಜನಿಸಿದರು. ನಮ್ಮ ಸಮಾಜದಂತಂದರೆ ಅಂದರೆ ಆಗಿನ ಕಾಲದಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಅವ್ರ ಮನೆ ಪಕ್ಕದ ಅವ್ರ ಜೊತೆಗೆ ಜೀವನ ಮಾಡ್ಕೊತ ಒಂದು ವಿಶ್ವದ ಇವತ್ತು ನಾವು ಮರೆಯಲಾರದ ಒಬ್ಬ ವ್ಯಕ್ತಿ ಪುಟ್ಟರಾಜ ಅವರು ಆಗಿದ್ದರು. ಪುಟ್ಟರಾಜರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ 1914 ಮಾರ್ಚ್ 3 ಜನಿಸಿದ್ದಾರೆ. ಇವರು ಹಾವೇರಿ ಡಿಸ್ಟಿಕಲ್ಲಿ ಹಾನಗಲ್ ತಾಲೂಕಿನ ಹೊಸಪೇಟೆಯ ಗ್ರಾಮದಲ್ಲಿ ಒಬ್ಬ ಮಠದ ಜಂಗಮ ದಂಪತಿಗಳಾಗಿ ಅವ್ರ ಅಪ್ಪ ಬಂದ್ಬಿಟ್ಟು ರೇವಣ್ಣಯ್ಯ, ಅಮ್ಮ ಬಂದ್ಬಿಟ್ಟು ತಾಯಿ ಸಿದ್ದಮ್ಮ, ಅವರ ಮಗನಾಗಿ 1914 ಮಾರ್ಚ್ 3 ಇವರು ಜನನವಾಯಿತು. ಬಾಲ್ಯದಿಂದಲೇ ಕಣ್ಣು ಕಳೆದುಕೊಂಡು ಅವರು ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಹೋಗ್ಯಾವ. ಅಂದರೆ ಇವರು ಹೋಗ್ಯಾವ ಅಂದ್ರೇನು ಗೊತ್ತಾ, ಇವರಿಗೆ ಹುಟ್ಟುತ್ತಲೇ ಕಣ್ಣು ಹೋಗಿದ್ದಿಲ್ಲ. ಇವ್ರು ಯಾವಾಗ 6 ಮಂತ್ಸ್ ಬರ್ತಾವಲ್ಲ ಆವಾಗ ನನಗೆ ಕಣ್ಣು ಹೋಗ್ಯಾವ ಅಂತ ಅವರು ಹೇಳ್ತಿದ್ದಾರೆ. ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬೈರತ್ತಲ್ಲ. ಕಣ್ಣು ಬೇನೆ ಬಂದು ಅಂದರೆ ಅವ್ರಿಗೆ ಒಂದು ಪರಿ ಹಿಡಿತದೆ, ಅಂದರೆ ಒಂದು ಜಿಂಕ್ ಅಂತಾರ, ಅದು ಒಂದು ಕಣ್ಣಿಗೆ ಈ ಥರ ಅದು ಬಂದಿರ್ತದೆ. ಅದಕ್ಕೆ ಹರಿ ಅಂತಾರ. ಅಂದರೆ ಅದು ಕಣ್ಣಿಗೆ ಒಂಥರ ಪರಿ ಅಂತ ಬಿದ್ದಿರ್ತದ, ಅದಕ್ಕೆ ಅವರು ಹರಿ ಅಂತಾರ. ಆವಾಗ ಬರೀ ನಾಟಿ ವೈದ್ಯ ಇತ್ತು. ಅಂದರೆ ಅವಾಗ ಓನ್ಲಿ ನಾಟಿ ವೈದ್ಯ ಇತ್ತು, ಅಂದರೆ ಕೆಮಿಕಲ್ಸ್ ಇವಾಗ ಇಂಗ್ಲೀಷ್ ಮೆಡಿಸಿನ್ ಹೆಂಗಿದ್ದಾರೆ ಆ ಥರ ಹಂಗಿದ್ದಿಲ್ಲ ಅವಾಗ, ಓನ್ಲಿ ನಾಟಿ ವೈದ್ಯ. ಅವರು ಕಣ್ಣುಗುಡ್ಡಿಗೆ ತೊಣಸೆಯನ್ನು ನಾಯಿಯ ಮೈ ಮೇಲಿರುವ ಹುಳು ಮುಟ್ಟಿಸಬೇಕು ಅಂತ ಹೇಳಿದ್ದರು. ಅಂದರೆ ಅದು ಒಂದು ಡಾಗಿಗೆ ಇರ್ತದೆ ನೋಡಿ ಯಾವತ್ತದು, ಅದು ಉಣಸು ಅಂತಾರೆ, ಅದನ್ನು ಉಣಸು, ಅದು ತೆಗಿಯೋಕ್ಕೆ ಆಗುವುದಿಲ್ಲ. ಅದು ತೊಣಸಿ ಅದು ಈ ಥರ ಕಚ್ಚಿಬಿಟ್ರೆ ನಮ್ಮ ಚರ್ಮ ಆದರೂ ಹೊರಗೆ ಬರ್ತದೆ ಬಿಟ್ಟು ಅದು ಆ ಹುಳ ಮಾತ್ರ ಬರಲ್ಲ. ಅದೇನು ಮಾಡ್ತಾರೆ, ಈ ನಮ್ಮ ಪುಟ್ಟರಾಜ ಅವರಿಗೆ ಕಣ್ಣಿಗೆ ಟಚ್ ಮಾಡಬೇಕು ಅಂತಾರ. ಆದರೆ ಏನು ಮಾಡ್ತಾರೆ ಮುಟ್ಟಿಸಬೇಕು ಅಂತ ಹೇಳಿದ್ದಾರೆ. ಆಗ ಮುಟ್ಟಿಸಿದಾಗ ತೊಣಸಿ ಕೈ ಜಾರಿ ಕಣ್ಣು ಒಳಗೆ ಬಿಟ್ಟವು. ಆವಾಗ ಅದು ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿ ಬಿಟ್ಟವು. ಅಂದರೆ ಇವಾಗ ಅದು ಕಣ್ಣಿಗೆ ಬಿದ್ದಿರ್ತದಲ್ಲ, ಅದು ತೆಗಿಬೇಕಂತ ಹೋದಾಗ ಅದು ನಮ್ಮ ಒಳಗೆ ಇದು ಬ್ಲ್ಯಾಕ್ ಕಲರ್ ಇರ್ತದೆ ನೋಡಿ ಕಣ್ಣು ಗುಡ್ಡು, ಅದ್ರ ಮೇಲೆ ಬೀಳ್ತದೆ. ಅದು ಬೈ ಮಿಸ್ಟೇಕ್ ಹಿಂಗೆ ಟಚ್ ಮಾಡೋಕೆ ಹೋಗಿ ಜಾರಿ ನಮ್ಮ ತನ್ನ ಕಣ್ಮೇಲೆ ಬೀಳ್ತದೆ. ಅವಾಗ ತೆಗಿಯಕ್ಕೆ ಹೋದ್ರಿ ಒಳಗಿನ ಕಣ್ಣು ಗುಡ್ಡು ಚೀಲ್ಸಿ ಹೊರಗೆ ಬಂದ್ಬಿಡ್ತದೆ. ಅವಾಗ ಅದು ಕಣ್ಣು ಓದಂಗೆ ಅಲ್ಲ. ಹೀಗೆ ಹೇಳುವಾಗ ಗವ ಹೇಳು ಯಾವ ವೇದನೆಯೂ ಇರುತ್ತಿರಲಿಲ್ಲ. ಅಂದರೆ ಅವ್ರಿಗೇನು ಅನಿಸಿಲ್ಲ. ಇನ್ನು ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ, ಅಂದರೆ ಹಾರ್ಮೋನಿಯಂ ನುಡಿಸ್ಬೇಕಂತ ನಮ್ಮ ಪುಟ್ಟರಾಜ ಅವರಿಗೆ ಆಸೆ ಇತ್ತು. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲೆನಗಾಗಿ ನುಡಿಸಲಾರ ಬಯಸಿದ. ಅಂದರೆ ಅವ್ರ ಮಾಮ ಇರೋದಿಲ್ಲ, ಹೊರಗೆ ಹೋಗಿರ್ತಾರೆ, ಅವ್ರ ಪೇರೆಂಟ್ಸು ಇರೋದಿಲ್ಲ. ಅವಾಗ ಹಾರ್ಮೋನಿಯಂ ತಗೊಂಡು ಅದನ್ನು ಪ್ಲೇ ಮಾಡ್ತಾ ಇರ್ತಾನೆ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರೆಲ್ಲ ಮನವನ್ನು ತುಂಬಿತ. ಅಂದರೆ ಇವಾಗ ಅದು ಹಾರ್ಮೋನಿಯಂ ಪ್ಲೇ ಮಾಡ್ತಾ ಇದ್ದಾನಲ್ಲ, ಅದು ಮನೆಯಿಂದ ಅಲ್ಲ, ಹೊರಗಡೆ ಎಲ್ಲ ಸುತ್ತಮುತ್ತಲದು ಹರಿತಾ ಇದೆ. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡ್ರೆ. ಅಂದರೆ ಆತ ಪ್ಲೇ ಮಾಡುವ ಒಂದು ಹಾರ್ಮೋನಿಯಂ ಎಲ್ಲರಿಗೂ ಇಷ್ಟವಾಗಿ, ಒಂದು ನಾದ ಅಂದರೆ ಒಂದು ಸಾಂಗ್ ಇಷ್ಟವಾಗಿ ಎಲ್ಲರೂ ಒಳಗೆ ಬಂದುಬಿಡ್ತಾರೆ, ಕುಂತು ಬಿಡ್ತಾರೆ. ಒಳಕ್ಕೆ ಹೋಗಿದ್ದ ಬಾಲಕನ ಮಾವ, ಅಂದರೆ ಅಸಲು ಆ ಪುಟ್ಟರಾಜನಿಗೆ ಗೊತ್ತೇ ಇಲ್ಲ ಹಾರ್ಮೋನಿಯಂ ಪ್ಲೇ ಮಾಡ್ಕೊತ ಇದ್ದಾನೆ. ಮನೆ ಒಳಗೆ ಯಾರ್ಯಾರು ಬಂದಾರ ಅಂತ ಆತಾಗ ಆ ಲೋಕದಲ್ಲಿ ಇಲ್ಲ ಆತ. ಅದು ಹಾರ್ಮೋನಿಯಂನ ಅಷ್ಟು ಮಗ್ನನಾಗ್ಬಿಟ್ಟಾನ. ಒಳಗೆ ಹೋಗಿದ್ದ ಬಾಲಕನ ಮಾವ ಮನೆಯವರೆಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತನಾದನು. ಅಂದರೆ ಇಷ್ಟ ಇವಾಗ ಎಲ್ಲರೂ ಗುಂಪು ಮಾಡಿಬಿಟ್ರೆ ಮನೆಯಲ್ಲಿ ಏನಾಯಿತು ಅಂತ ಒಂದು ಆಶ್ಚರ್ಯಗೊಂಡರು. ಯಾರೋ ಅವ್ರ ಮಾಮ. ಮನೆ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವ ಯೋಗಿಗಳೇ ಇರಬಹುದೆಂದು ಭಾವಿಸಿ ಬಂದರು. ಅಂದರೆ ಏನಾದರೂ ಯಾರಾದರೂ ಋಷಿ ಬಂದಿದ್ದಾರೇನೋ, ಋಷಿ ಹಾರ್ಮೋನಿಯಂ ಪ್ಲೇ ಮಾಡ್ತಿದ್ದಾರೇನೋ ಅಂತ ಯಾರು ಅವ್ರ ಮಾಮ ಅನ್ಕೊಂತಾನೆ. ತಲ್ಲಿನಗಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನ ಕಂಡು ನೆರಭಾಗದರು. ಅಂದರೆ ಅಲ್ಲಿ ಅವ್ರಿಗೆ ಯಾರು ಹೇಳು ಅದು ನಾನು ಹಾರ್ಮೋನಿಯಂ ಪ್ಲೇ ಮಾಡ್ತಿರೋದು, ಅವರು ಏನಂತಾರಲ್ಲ ಅವ್ರು ಅಳಿಯನೇ ಅಂತ ಹೇಳಿ ಎಷ್ಟು ಶಾಕ್ ಆಗ್ತಾರ. ಆಮೇಲೆ ಮಾವನ ಪಾದ ಸಪ್ಪಳಿದ
ವಿಚಲಿತನಾದ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ, ಮಾವ ತಪ್ಪಾಯಿತು, ಕ್ಷಮಿಸು, ನೀನು ಮುಟ್ಟು ಎಂದರೂ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ. ಅಂದರೆ ಇವಾಗ ಗೊತ್ತಾಗ್ಬಿಡ್ತದಲ್ಲ, ಇವಾಗ ಒಬ್ಬ ವ್ಯಕ್ತಿ ಒಳಗೆ ಬರ್ತದೆ ಅಂದರೆ ಅವ್ರ ಹೆಜ್ಜೆಗಳು ನಮ್ಮ ಪುಟ್ಟರಾಜ ಅವರು ಅದು ಗಮನಿಸಿ, ಮಾಮ ತಪ್ಪಾಯಿತು ಮಾಮ ಅಂತೇಳಿ ಕಾಲಿಗೆ ಬೀಳ್ತಾರೆ. ಇಲ್ಲಿ ಪುಟ್ಟರಾಜ ಅವ್ರ ಮಾಮ ಕಾಲಿಗೆ ಬೀಳ್ತಾನೆ. ಆಮೇಲೆ ಹೇಳ್ತಾನೆ, ಮಾಮ ನೀನು ಮುಟ್ಟು, ಏನು ತಪ್ಪಾಯಿತು ಮಾಮ, ಕ್ಷಮಿಸು, ನೀನು ನನಗೆ ಮುಟ್ಟು ಅನ್ನೋಂಥವ್ರಿಗೂ ನಾನು ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಅಂತ ನಮ್ಮ ಪುಟ್ಟರಾಜ ಅವರು ಹೇಳ್ತಾರೆ ಎನ್ನುತ್ತಾ ಮಾವನ ಪಾದಗಳಿಗೆ ತಡೆಬೀಳಿಸಿದ. ಅಂದರೆ ಪಾದಗಳಿಗೆ ಬೀಳ್ತಾನೆ. ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಿದ್ದ ಬಾಲಕನನ್ನು ಮಾವ ಬಿಗಿಯನ್ನು ಅಪ್ಪಿಕೊಂಡು ಮುದ್ದುಗೇರಿದ. ಅಂದರೆ ಅಸಲು ಆ ಮಗು ಏನು ಗೊತ್ತೇ ಹೇಳು, ಆತ ಏನು ಒಂದು ಕ್ಲಾಸಸ್ಸಿಗೆ ಹೋಗಿಲ್ಲ, ಎಲ್ಲಿ ಒಂದು ಸ್ಕೂಲ್ಗೆ ಹೋಗಿಲ್ಲ, ಅವ್ರ ಮಾಮನ ನೋಡಿ ಆತ ಹಾರ್ಮೋನಿಯಂ ಪ್ಲೇ ಮಾಡೋದು ಕಲಿತ. ಕಣ್ಣಿಂದ ನೀರು ಬರ್ತಾ ಇದ್ದಾವೆ. ಯಾರಿಗೆ? ಅವರು ಸೊಸೆ ಅಂದರೆ ಇದು ಅಳಿಯ, ಯಾರು? ನಮ್ಮ ಪುಟ್ಟರಾಜ ಅವರು. ಆವಾಗ ಮಾವ ಅದನ್ನು ನೀರುಗಳನ್ನು ಒರೆಸಿ ಅಪ್ಪಿಕೊಂಡರು, ಆನಂದ ಬಾಷ್ಪ ಸುರಿಸಿದರು. ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದೇ, ಅದು ನಿನ್ನ ಆಸ್ತಿ ಎಂದರು. ಅಂದರೆ ಈ ಮಗು, ಈ ಹಾರ್ಮೋನಿಯಂ ನಂದಲ್ಲ, ನಿಂದೇ ಇವತ್ತಿಂದ, ಅದು ನಿನ್ನದೇ, ಅದು ನಿನ್ನ ಆಸ್ತಿ ಎಂದರು. ಹೀಗೆ ಮೈಮರೆತು ಹಾರ್ಮೋನಿಯಂ ನುಡಿಸುತ್ತಿದ್ದ ಆ ಬಾಲಕನೇ ಸಂಗೀತ ಲೋಕದಲ್ಲಿ ಧ್ರುವಂತಾರೆ ಅಂತ ಸದಾಕಾಲ ಬೆಳಗುತ್ತಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಯರು. ಅಂದರೆ ಇವರು ಈ ಪ್ರಪಂಚಕ್ಕೇನು ಗೊತ್ತಾಗ್ಬಿಡ್ತಾರೆ. ಇವಾಗ ಹೆಂಗಿದ್ರು ಕ್ಲಾಸಸ್ಸಿಗೆ ಆ ಥರ ಹೋದಾಗ ಎಲ್ಲರೂ ಬಂದು ನೋಡ್ತಿರ್ತಾರಲ್ಲ, ಈ ಪ್ರಪಂಚಕ್ಕೆ ಒಂದು ಧ್ರುವೀತರಾದ ಸದಾಕಾಲ ಇವರು ಗಾನಯೋಗಿ ಆಗಿ ಇರ್ತಾರೆ. ಚಂದ್ರಶೇಖರನಯ್ಯವರೇ ಅವರ ಸೋದರ ಮಾವ. ಇವ್ರು ಬಂದು ಸೋದರ ಮಾವ ಯಾರಂದರೆ ಚಂದ್ರಶೇಖರ್ ಅವರು. ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವ. ಅಂದರೆ ಇವರು ಗುರು, ಯಾರು? ನಮ್ಮ ಪುಟ್ಟರಾಜ ಅವರ ಗುರು. ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರದ ಗವಾಯಿಗಳು. ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿಮಠದಲ್ಲಿ ಕ್ಯಾಂಪ್ ವಾಸ ಮಾಡಿತ್ತು. ಅಂದರೆ ಪಂಚಾಕ್ಷರ ಗವಿಗಳು ಇವಾಗ ಟೀಚರ್ಸ್ ಅನ್ನೋದು ಒಂದು ಕ್ಯಾಂಪಿಂದ ಅಂತಂದ್ರೆ ಮೂವ್ ಆಗ್ತಾನೆ ಇರ್ತಾರೆ. ಯಾಕಂದರೆ ಜಗ್ಗಿ ಪ್ಲೇಸಸ್ ಇರ್ತಾವೆ, ಭಾಳ ಪ್ಲೇಸಸ್ ಇರ್ತಾವಲ್ಲ, ಅಲ್ಲಿ ನಾವು ಹೇಳ್ಬೇಕಂತ. ಅಲ್ಲಿಗೆ ಮಾವರೊಂದಿಗೆ ಪುಟ್ಟಯ್ಯನವನು ಬಂದು ಗುರುಗಳ ಪಂಚಾಕ್ಷರ ಗವಾಯಿ ಶಿಷ್ಯತ್ವ ಸ್ವೀಕರಿಸಿ ಪ್ರೀತಿಯ ಶಿಷ್ಯರಲ್ಲಿ ಈತನು ಒಬ್ಬನಾದ. ಅಂದರೆ ಅವ್ರ ಮಾಮಲ್ಲಿ ಸೇರಿಸ್ತಾರೆ. ಆತನು ಒಬ್ಬ ಪ್ರೀತಿಯ ಶಿಷ್ಯನಾಗ್ತಾನೆ. ಪುಟ್ಟಯ್ಯನು ನಾನೊಬ್ಬ ಅಂಧ ಬಾಲಕ, ನನ್ನಿಂದೇನಾಗಲು ಸಾಧ್ಯ? ಜಗತ್ತನ್ನು ನೋಡಿದ ನನಗೆ ಜಗತ್ತಿನ ಏನು ಮಾಡಿಕೊಡಲು ಸಾಧ್ಯ? ಇದ್ದಷ್ಟು ದಿನ ಗುರು ಸೇವೆ ಮಾಡುತ್ತಾ ಊಟ ಸಿಕ್ಕಿಲ್ಲಿ ಹೊಟ್ಟೆ ಹೊರೆದು ನೆಲ ಸಿಕ್ಕಲಿ ಶೈನಾಗುವ ಈ ಬದುಕನ್ನು ಮುಗಿಸಾಯಿತು. ಅಂದರೆ ನಾನೊಬ್ಬ ಒಂದು ಅಂಧ, ನನ್ನಿಂದ ಏನಾಗಲ್ಲ. ಅಂದರೆ ನಾನಿಂದ ನಾನು ಏನು ಮಾಡೋಕ್ಕಾಗುತ್ತೆ? ಈ ಜಗತ್ತನ್ನು ನಾನು ನೋಡೋಕ್ಕಾಗಲ್ಲ. ಈ ಜಗತ್ತು ನಾನು ಏನು ಕೊಡಲಿ ಸಾಧ್ಯ? ಏನು ಸಾಧ್ಯ ಇಲ್ಲ. ಇದ್ದಷ್ಟರಲ್ಲೇ ನಾನು ನಮ್ಮ ಗುರುವಿಗೆ ಸೇವೆ ಮಾಡಿ ಊಟ ಮಾಡಿ ನನ್ನ ದೇಹವನ್ನು ಇಲ್ಲಿಗೆ ಬಿಡ್ತೀನಿ ಅಂತ ಎಂಬ ವಿಷಣ್ಣ ಭಾವದಲ್ಲಿ ಇರುತ್ತಿರಲಿಲ್ಲ. ಅಂದರೆ ವೀಕ್ನೆಸ್ ಎಲ್ಲ ಆ ಥರ ಏನೂ ಇರುತ್ತಿರಲಿಲ್ಲ. ಪಂಚಾಕ್ಷರ ಗುರುಗಳು ಅನುಸರಿಸಬೇಕು. ಅಂದರೆ ಅವ್ರ ನೋಡಿ ಇವಾಗ ಸ್ಟೂಡೆಂಟು ಟೀಚರ್ ನೋಡಿ ಫಾಲೋ ಮಾಡಬೇಕು. ಅವರ ನುಡಿಯೇ ನನಗೆ ಮಂತ್ರ. ಅಂದರೆ ಅವ್ರು ಏನು ಹೇಳ್ತಾರೋ ಅದೇ ನನಗೆ ಒಂದು ಆದೇಶ, ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ ಎಂಬ ವರ್ಷದ ಬಾಲಕ ಪುಟ್ಟಯ್ಯ ತನ್ನ ಎಲ್ಲ ಸಹಪಾಠಿಗಳಂತೆ ಬಲು ಗುರುಗಳು ಹೇಳುವುದನ್ನು ಗ್ರಹಿಸಿ ಕಲಿತುಕೊಂಡರು. ಗುರು ಶಿಷ್ಯರು ಅಂದರು. ಅವರ ಬಹು ಕಣ್ಣು ಅಲಿಸಿದ್ದರು, ಅಂತರಂಗ ಕಣ್ಣು ಅರಳಿತು. ಅಂದರೆ ಅಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಅಂದರು. ಆ ಗುರುಗಳು ಸಹ ಯಾರು? ನಮ್ಮ ಪಂಚಾಕ್ಷರ ಗವಾಯಿಗಳು ಕೂಡ ಅಂದರು. ಇವರ ಹೊರಗಿನ ಕಣ್ಣು ಮುಚ್ಚಿರಬಹುದು, ಹೋಗಿರಬಹುದು, ಆದರೆ ಅಂದರೆ ಒಳಗಿನ ಅಂತರಂಗದ ಕಣ್ಣು ಮಾತ್ರ ಇವ್ರದ್ದು ಸ್ಟ್ರಾಂಗ್ ಆಗಿತ್ತು. ಇವಾಗ ಅಷ್ಟೇ ಅಲ್ಲ, ಇವಾಗ ಕುರುಡರಿಗೆ ಎಷ್ಟು ಶಾರ್ಪ್ ಇರ್ತಾರೆ. ನಮ್ಗೇನೋ ಅವರು ಜಗ್ಗಿ ನಮಗೆ ಕಣ್ಣಿದ್ರು ನಮಗೇನು ಸಾಧ್ಯ ಮಾಡೋಕ್ಕಾಗ್ತಿಲ್ಲ. ಅವ್ರಿಗೆ ಕಣ್ಣಿಲ್ಲ ಅಂದರೂ ಚಿಕ್ಕ ವಯಸ್ಸಿನಿಂದಲೇ ಅವರು ಒಂದು ಸಾಧನೆ ಮಾಡ್ತಾ ಇದ್ದಾರೆ. ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು. ಅಂದರೆ ಒಬ್ಬ ಬೆಸ್ಟ್ ಟೀಚರ್ ಮಾತ್ರನೇ ಶಿಷ್ಯ ಅಂದರೆ ಸ್ಟೂಡೆಂಟ್ ಮನಸ್ಸನ್ನು ರೀಡ್ ಮಾಡ್ತಾನೆ. ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ.
ಪಂಚಾಕ್ಷರಿ ಗವಾಯಿಗಳು ಇಂಥ ಶ್ರೇಷ್ಠ ಗುರುವಾಗಿದ್ದಾರೆ. ಅಂದರೆ ಇವರು ಪಂಚಾಕ್ಷರಿ ಗುರುಗಳು ಒಬ್ಬ ಶ್ರೇಷ್ಠ ಗುರುವಾಗಿದ್ದರು. ಪುಟ್ಟಯ್ಯನು ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯವು ಎಲ್ಲವೂ ಬೆರೆತು ಗಂಗೆ ಯಮುನೆಯ ಒಂದಾದಂತೆ ಎಂದು ನಿರ್ಧರಿಸಿ ಪುಟ್ಟಯ್ಯನು ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಕಲಿಯುವ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅಂದರೆ ಇವರೆಲ್ಲ ಓದಬೇಕು, ಇವರೆಲ್ಲ ಒಂದು ಇವಾಗ ಇವರು ಎಜುಕೇಟೆಡ್ ಮಾಡಬೇಕು ಅಂತ. ಅದರ ಪ್ರತಿಫಲವಾಗಿ ಪುಟ್ಟಯ್ಯ ಪಾಣಿನಿಯ ಅಷ್ಟಾಧ್ಯಾಯ, ಶರ್ವವರ್ಮನ ಕಾಂತಾಂತ, ಕಾಶಿರಾಜನ ಶಬ್ದ ಮಣಿಕದರ್ಪಣ, ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣಗಳು ಶಾಸ್ತ್ರಬದ್ಧವಾಗಿ ಕಲಿತರು. ಅಂದರೆ ಇವೆಲ್ಲ ಅವರು ಕಲಿತಿದ್ದಾರೆ. ಕೇವಲ ಕಲಿಯಲಿಲ್ಲ, ಅವುಗಳಲ್ಲಿ ನಿಷ್ಣರಾದಂದರೆ ಅದರಲ್ಲಿ ಅವರು ಹೋಗ್ಬಿಟ್ಟಿದ್ದಾರೆ. ಕಣ್ಣು ಕಾಣದ ಪುಟ್ಟರಾಜರು ಸದಾಕಾಲ ಬೇರೆಯವರ ಸಹಾಯ ಪಡೆದೇ ಓದಿಸುವ ಹಾಗೂ ಬರೆಸುವ ಕೆಲಸ ಮಾಡಬೇಕಾಗಿತ್ತು. ಅಂದರೆ ಅವರಿನ್ನು ಬೇರೆಯವ್ರ ಸಹಾಯ ತಗೋಬಾರ್ದು ಅಂತೇಳಿ ಅವರೇ ಓದೋದು ಪ್ರಾಕ್ಟೀಸ್ ಮಾಡಿದರು, ಬರೆಯುವುದು ಪ್ರಾಕ್ಟೀಸ್ ಮಾಡಿದರು. ಇದರಿಂದ ಮುಕ್ತರಾಗಲು ಪುಟ್ಟರಾಜ ಬ್ರೈಲ್ ಲಿಪಿ ಕಲಿತು, ಬ್ರೈಲ್ ಲಿಪಿ ಅಂದರೆ ಅಂಧರಿಗೆ, ಬ್ಲೈಂಡಿಗೆ ಇರ್ತದೆ, ಅಂದರೆ ಒಂದು ಡಾಟ್ಸಿಂದ ಅದು ಅಕ್ಷರಗಳು, ಅದರಲ್ಲಿ ಪಾರಂಗತರಂದರೆ ಅದರಲ್ಲಿ ಒಂದು ಬೆಸ್ಟ್ ಆದರು. ಸಮಾಜಕ್ಕೆ ಮುಡುಪಾದ ಜೀವ, ಅಂದರೆ ಸಮಾಜಕ್ಕಾಗಿ ಅವ್ರು ಏನು ಮಾಡಿದರು. ಪಂಚಾಕ್ಷರ ಗವಾಯಿಗಳು ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಬೀಡರ ಹಾಕಿದ ಸಂದರ್ಭದಲ್ಲಿ ತಾಯಿಯ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನು ಕಾಣಲು ಬಂದರೆ ಎಷ್ಟು ದಿನ ಆಯಿತು. ಸಣ್ಣವರು ಯಾವಾಗ ಅವ್ರ ಮಾಮ ಆಶ್ರಮದಲ್ಲಿ ಬಿಟ್ಟಿದ್ರು ಅವಾಗಿಂದ ಅವ್ರ ತಾಯಿ ಆ ಪುಟ್ಟರಾಜ ಅವ್ರನ್ನೇ ನೋಡಿ ಇರೋದಿಲ್ಲ. ಒಂದು ಸಲ ಆಲೂರಿನಲ್ಲಿ ಕ್ಯಾಂಪ್ ಮಾಡಿದರು ಯಾರು, ಪಂಚಾಕ್ಷರಿ ಗವಾಯಿಗಳು. ಅವಾಗ ಇವರು ಯಾರು, ನಮ್ಮ ಪುಟ್ಟರಾಜ ಅವರು ಬರ್ತಾರ. ಅವಾಗ ಅವರೆಲ್ಲ ಹೋದಾಗ ಅವರ ತಾಯಿ ನೋಡ್ಬೇಕಂತ ಅನ್ಕೊಂತಾರೆ. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ಅಂದರೆ ಅಂತಃಕರಣ ಆನಂದ ಬಾಷ್ಪ ಅವರಿಗೆ ಬಂತು. ಪಂಚಾಕ್ಷರ ಗವಾಯಿಗಳು ಪಾದಕ್ಕೆ ಸರಿಗೆದ್ದು ಮಗನನ್ನು ಮನೆಗೆ ಕಲಿಸಿಕೊಡುವಂತೆ ಬೇಡಿಕೊಂಡಳು. ಅಂದರೆ ಪಂಚಾಕ್ಷರಿ ಗುರುಗಳಿಗೆ ತಾಯಿ ಕಾಲ ಮೇಲೆ ಬಿದ್ದು ನನ್ನ ಮಗನನ್ನು ಮನೆಗೆ ಕಳಿಸಿಕೊಳ್ಳ್ರಿ ಅಂತ ಬೇಡಿಕೊಳ್ಳುತ್ತಾರೆ. ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಎಂದು ವಾತ್ಸಲ್ಯಪೂರ್ವವಾಗಿ ಹೇಳಿದ. ಅಂದರೆ ಒಂದು ವೇಳೆ ಪುಟ್ಟರಾಜ ಬಂದರೆ ನೀವು ಕರ್ಕೊಂಡು ಹೋಗ್ರಿ ತಾಯಿ ಅಂತ ಹೇಳ್ತಾರೆ. ಸಿದ್ದಮ್ಮನವರು ಪುಟ್ಟಯ್ಯ ನಡೆ ಬಂದು ನನ್ನ ಮನೆಗೆ ಬರುವಂತೆ ಕೇಳಿಕೊಂಡರು. ಅಂದರೆ ಮಗ ನೀನು ಮನೆಗೆ ಬಾ ಅಂತವರು ಕೇಳ್ತಾರೆ. ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತಂದರೆ ಒಂದು ಸ್ಟ್ರಾಂಗ್ ಆಗಿತ್ತು. ಯಾರು, ನಮ್ಮ ಪುಟ್ಟಯ್ಯನ ಮನಸ್ಸು, ನಾನು ಎಲ್ಲಿಗೆ ಹೋಗಬಾರದು ಅಂತ, ಇಲ್ಲೇ ಇರಬೇಕು ನಾನು. ಇವಾಗ ತಾಯಿಗೆ ಮೃದುವಾದ ಮಾತುಗಳಿಂದ ತಜ್ಞರಿಂದ ಮಾನವರಿಕೆ ಮಾಡಿಕೊಟ್ರು. ಅಂದರೆ ಇವಾಗ ತಾಯಿಗೆ ಅವನ ಬರೋದಿಲ್ಲಮ್ಮ ಹೋಗಮ್ಮ ನೀನು ಅಂತ ಥರ ನೋವಿಸ್ಲಿಲ್ಲ. ಹಂಗೆ ಮೆಲ್ಲು ಕೇಳ್ತಾರೆ. ಏನಂದ, ನನಗೆ ನನ್ನ ಸರ್ವಸ್ವವು ಗುರುಗಳು, ನನಗೆ ನನ್ನ ಪ್ರಪಂಚನೇ ಗುರುಗಳು. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಅಂದರೆ ಸಮಾಜದ ಹಣದಿಂದ ನನಗೆ ಒಂದು ಎಜುಕೇಷನ್ ಮಾಡಿದ್ದಾರೆ. ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ, ನೀನೇ ಹೇಳು. ಭವದಲ್ಲಿಯೇ ಎಲ್ಲ ಬಂಧನಗಳು ತೊಡೆದು ಹಾಕಿರುವೆ. ಅಂದರೆ ನನಗೆ ಸಮಾಜ ಹೆಲ್ಪ್ ಮಾಡಿದೆ, ನಾನು ಸಮಾಜಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು. ನನಗೆ ಗುರುಗಳು ಸಹಾಯ ಮಾಡಿದ್ದಾರೆ, ಗುರುಗಳಿಗೂ ನಾನು ಒಂದು ಪ್ರೇರೇಪಣೆ ಆಗಬೇಕು. ಗುರು ಪಂಚಾಕ್ಷರಿ ನನ್ನ ಸರ್ವಸ್ವ. ಅಂದರೆ ನನ್ನ ಪ್ರಪಂಚವೇ ನನ್ನ ಗುರುಗಳು, ಅವರ ಆಜ್ಞಾಕಾರದ ನಾನು. ಅಂದರೆ ನಾನು ಆಜ್ಞಾಧಾರಕ ಅಂದರೆ ನಾನು ಅವರು ಏನು ಹೇಳ್ತಾರೆ ಅದು ಮಾಡ್ತೀನಿ. ನನ್ನ ಮಗನೆಂಬ ಭಾವವನ್ನು ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕರ್ಪಿಸು ತಾಯಿ ಎಂದು ತಾಯಿಯ ಸಿದ್ದಮ್ಮನವರ ಪಾದಕ್ಕೇರಿ ಅರ್ಥರಾದರು. ಅಂದರೆ ಅಮ್ಮ, ನಾನು ಈ ಸಮಾಜಕ್ಕೆ ಹುಡ್ತೀನಿ, ನನಗೆ ಮದುವೆ ಬೇಡ, ಮಕ್ಕಳು ಬೇಡ, ಮಡದಿ ಮಗುವ, ಆಮೇಲೆ ನನಗೆ ಈ ಸುಖಭೋಗಗಳು ಯಾವ ಬೇಡ, ನನಗೆ ನಾನು ಸಮಾಜಕ್ಕೆ ಸೇವೆ ಮಾಡ್ತೀನಿ. ನನ್ನ ಗುರುಗಳಿಗೆ ನಮ್ಮ ಗುರುಗಳು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಅಂತ ನಮ್ಮ ಪುಟ್ಟರಾಜಯ್ಯವರು ಹೇಳಿದರು. ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಂತೆ ಮಗನಿಗೆ ಆಶೀರ್ವದಿಸಿದರು. ಅಂದರೆ ಅವ್ರ ತಾಯಿ ಆಶೀರ್ವದಿಸಿದರು. ನಿನ್ನಂತೆ ಶ್ರೇಷ್ಠ ಪುತ್ರರತ್ನ ಹೊಂದುವುದು ಎತ್ತ ಭಾಗ್ಯ ನನ್ನದಾಗಲಿ. ಅಂದರೆ ನಿನ್ನಷ್ಟು ಒಳ್ಳೆಯ ಮಗನನ್ನು ನಾನು ಎತ್ತಿದ್ದಕ್ಕೆ ನನಗೆ ಧನ್ಯವಾಗಲಿ. ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ. ಅಂದರೆ ನಿನಗೆ ಮಗು ಆಗಿರ್ಬೋದು, ಹೆಂಡತಿ, ಇವರು ಯಾರು ಬೇಡ ಅಂದರೆ, ಸಂಸಾರನೇ ಬೇಡ ಅಂದರೆ ಅದು ನಿನ್ನಿಷ್ಟ ಮಗು ಅಂತ
ಹೇಳ್ತಾರೆ. ಯಾರು? ತಾಯಿ. ಗುರು ಪಂಚಾಕ್ಷರ ತರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಅರಿಸಿ ಭಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿದ್ದರು. ಅಂದರೆ ನೀನು ಪಂಚಾಕ್ಷರಿ ಗುರುಗಳು ಹೇಳುವ ಮಾರ್ಗದಲ್ಲಿ ನಡಿ, ಈ ಪ್ರಪಂಚಕ್ಕೆ ಅಮರನಾಗು ಕಂದ ಅಂತ ಹೇಳಿ ಅವರು ಅಂತರಂಗ ಅಂದರೆ ಇವಾಗ ಹೆಂಗಿದ್ರು ಮಗನ ಬಿಟ್ಟೋಗ್ತಿದ್ದ ಹಳ್ಳು ಬರ್ತದಲ್ಲ, ಅವ್ರ ಅಂತಃಕರಣ ತುಂಬಿ ಅವರು ಮತ್ತು ಹೊಸಪೇಟೆಗೆ ಹೋದರು. ಪುಟ್ಟರಾಜರು ಲೌಕಿಕ ಬಂಧನಗಳ ಹುಲ್ಸ್ತೀಲನ್ನು ದಾಟಿ ಅನೇಕರಾದರು. ಅಂದರೆ ಇನ್ನೂ ಪ್ರಸಿದ್ಧರಾದರು ಅಂತ ಹೇಳ್ತಾ ಇದ್ದಾರೆ. ಗಾಂಧಿ ತತ್ವಾನುಯಾಯಿಗಳಿದ ಪಂಚಾಕ್ಷರ ಗವಾಯಿಗಳು ಭಾರವಾದ ಸ್ವಾತಂತ್ರ್ಯ ಚಳುವಳಿಗೆ ಮುಖ್ಯ ಪ್ರೇರಣೆಗಳಲ್ಲಾದ ಖಾದಿ ಬಟ್ಟೆಯನ್ನು ಧರಿಸಿಕೊಳ್ಳುವವರ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿದರು. ಅಂದರೆ ಇವರು ಏನು ಅನ್ಕೊಂತಾರೆ ಅಂದರೆ, ಇವ್ರು ನೋಡ್ರಿ ತಲೆ ಮೇಲೆ ಒಂದು ಟೋಪಿ, ಆಮೇಲೆ ವೈಟ್ ಧೋತಿ ಹಾಕೊಂಡಿದ್ದಾರೆ. ಇವ್ರದ್ದು ಇವಾಗ ಯಾಕೆ ಗೊತ್ತಾ, ಅವರು ಇಂಥ ಬಟ್ಟೆ ಹಾಕಂದ್ರೆ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿದ್ದಾರೆ. ಅಂದರೆ ಸ್ವದೇಶಿ ಅಂದರೆ ಬೇರೆ ದೇಶದವ್ರಿಗೆ ಒಂದು ಕೈ ಜೋಡಿಸ್ತಾರೆ, ಅವರ ಒಂದು ಬಟ್ಟೆಗಳು ನನಗೆ ಬೇಡ ಅಂತ ಹೇಳಿ. ಅವರೊಂದಿಗೆ ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದೆ. ಅಂದರೆ ನಾನು ಖಾದಿ ಬಟ್ಟೆಗಳನ್ನೇ ತೊಡಿತೀನಿ, ಅಂದರೆ ಖಾದಿ ಬಟ್ಟೆಗಳನ್ನೇ ವೇರ್ ಮಾಡ್ತೀನಿ ಅಂತ ಅವರೊಂದು ಪ್ರಾಮಿಸ್ ಅಂದರೆ ಪ್ರತಿಜ್ಞೆ ಮಾಡಿದರು. ಹಾಲಿನಂತೆ ಮನಸ್ಸುಳ್ಳ ಪುಟ್ಟರಾಜವರು ತಮ್ಮ ಜೀವನದುದ್ದಕ್ಕೂ ಶುಭ್ರವಾದ ಖಾದಿ ಬಟ್ಟೆಯನ್ನು ಧರಿಸಿ ಭಾರತಕ್ಕೆ ಮಾದರಿಯಾದರು. ಅಂದರೆ ಒಂದು ಎಕ್ಸಾಂಪಲ್ ಇವರು ಅಂತ. ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ, ಅಂದರೆ ಬಿಳಿಯ ಅಂದರೆ ವೈಟ್ ದೊಡ್ಡ ಅಂಗಿ, ಪಂಚೆ ಅಂದರೆ ದೋತರ, ತಲೆಗೆ ಕುಪ್ಪು ಪೇಟ ಅಂದರೆ ಪಟಕ, ಅಂದರೆ ಒಂದು ಇಲ್ಲಿ ಹಾಕೊಂಡಿದ್ದಾರೆ ಟೋಪಿ ಆ ಥರ. ನೊಸನಲ್ಲಿ ತಿಮ್ರುಡ ಬಸ್ಪ, ಅಂದರೆ ಈ ಥರ ಫೋರ್ ಹೆಡ್ಡಲ್ಲಿ 3 ನಾಮಗಳು, ಕೊರಳಲ್ಲಿ ರುದ್ರಾಕ್ಷ ಮಾಲೆ ಅಂದರೆ ನೆಕ್ಕಲ್ಲಿ ಒಂದು ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿ ಕಟನೆಯ ಹಾವುಗೆಗಳು, ಕೈಯಲ್ಲಿ ಉದ್ದನೆಯ ಬೆತ್ತ. ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವ ಗುರುತುಗಳಾದವು. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ, ವಾದನ, ಸಾಹಿತ್ಯ, ಕೀರ್ತನ ಮೊದಲಾದ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಜ್ಞಾನಯೋಗಿ, ಗಾನಯೋಗಿ ಎಂದು ಪ್ರಸಿದ್ಧರಾದರು. ಅಂದರೆ ಇವರು ನಮ್ಮ ಪುಟ್ಟರಾಜ ಗವಾಯಿಯವರು ಕನ್ನಡ, ಇದು ಕ್ವಶನ್ ಇಂಪಾರ್ಟೆಂಟ್ ನೋಡ್ರಿ. ಕನ್ನಡ, ಹಿಂದಿ, ಸಂಸ್ಕೃತದಲ್ಲಿ ಒಂದು ಪಾಂಡಿತ್ಯವನ್ನು ಇವರು ಗಳಿಸಿದರು. ಗಾಯನ ಅಂದರೆ ಸಾಂಗ್ಸ್, ವಾದನ ಅಂದರೆ ಹಾರ್ಮೋನಿಯಂ, ಇಷ್ಟು ಸಾಹಿತ್ಯ ಅಂದರೆ ಒಂದು ಲಿಟ್ರೇಚರ್, ಕೀರ್ತನೆಗಳು, ಇಷ್ಟು ಮೊದಲಾದ ಕ್ಷೇತ್ರದಲ್ಲಿ ಇವರು ಜ್ಞಾನಯೋಗಿ ಅಂದರೆ ಇಂಟೆಲಿಜೆಂಟ್, ಗಾನಯೋಗಿ ಅಂದರೆ ಸಿಂಗರ್ ಆದರು, ಪ್ರಸಿದ್ಧರಾದರು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75 ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿ ಆದರು. ಅಂದರೆ ಕನ್ನಡ, ಹಿಂದಿ, ಸಂಸ್ಕೃತದಲ್ಲಿ 75 ಒಂದೊಂದು ಸಬ್ಜೆಕ್ಟಲ್ಲಿ 75 ಕೃತಿಗಳನ್ನು ಇವರು ರಚಿಸಿ ಒಂದು ತ್ರಿಭಾಷಕರಾದರು. ಇವರು ತ್ರಿಭಾಷಕರಂದರೆ 3 ಅಂತ ಅರ್ಥ. ಅವರ ಸಾಧನೆಗೆ ನಾಡೋಜ ಪ್ರಶಸ್ತಿ ಸಿಕ್ಕಿದೆ, ಭವಶ್ರೀ ಪ್ರಶಸ್ತಿ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು. ಅಂದರೆ ಇವರಿಗೆ ಬಹಳ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಹೀಗೆ ಸಂಗೀತ ಲೋಕದ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾದ ಗಾನಯೋಗ. ಅಂದರೆ ಇವರೇ ಕಲೀಲಂಗ, ಇವರೇ ಸ್ವಾರ್ಥ ನೋಡಲಿರಂಗ ಇನ್ನು ಮುಂತಾದ ಸ್ಟೂಡೆಂಟ್ಸಿಗೂ ಇವರು ಹೇಳ್ಕೊಟ್ಟು ಒಂದು ಪ್ರೇರೇಪಣೆ ಆದರು. ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳಂದರೆ ಒಂದು ಹೇಳ್ತೀನಿ ನೋಡ್ರಿ, ಇವರು ಒಂದು ಓದಿಲ್ಲ, ಒಂದು ಸ್ಕೂಲಿಗೆ ಹೋಗಿಲ್ಲ, ಒಂದು ಕೋಚಿಂಗ್ ಹೋಗಿಲ್ಲ, ಆದ್ರೂ ಒಂದು ಇವರು ಡಾಕ್ಟರೇಟ್ ಪದವಿ ಪಡೆದರು. ಡಾಕ್ಟರೇಟ್ ಗವಾಯಿಗಳು ದಿನಾಂಕ 17/9/2010 ರಂದು ಅನಂತವಾದರು, ಇತಿಹಾಸದಲ್ಲಿ ಅಮರರಾದರು. ಅಂದರೆ ಇವರು ನಮ್ಮ 2010 9th ಮಂತಲ್ಲಿ 17 ಡೇಟಿಗೆ ಇವರು ಅನಂತರಾದರು. ಅಂದರೆ ಇವರು ತೀರ್ಕೊಂಡು ದೇಹಾಂತರ ಆದರು, ಇತಿಹಾಸದಲ್ಲಿ ಮಾತ್ರ ಅಮರರಾದರು. ಅಂದರೆ ಇವರು ದೇಹ ಇಲ್ಲಿ ಇರಲಾರದು, ಆದರೆ ಇವರು ಕೊಟ್ಟಿರುವ ಒಂದು ಜ್ಞಾನ ಇತಿಹಾಸದಲ್ಲಿ, ಅದು ಹಿಸ್ಟ್ರಿಯಲ್ಲಿ ಯಾವತ್ತು ಇರ್ತದೆ. ಓಕೆ, ನೆಕ್ಸ್ಟ್ ನಾವು ಇವಾಗ ಒಂದು ವಾಕ್ಯದಲ್ಲಿ ಅಂದರೆ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ತಾಯಿಗಳ ಹೆಸರು ಬಂದ್ಬಿಟ್ಟು ತಾಯಿ ಸಿದ್ದಮ್ಮ, ತಂದೆ ರೇವಣ್ಣಯ್ಯ. ಓಕೆ, ನೆಕ್ಸ್ಟ್ ಕ್ವಶನ್. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ?
ಶ್ರೇಷ್ಠ ಗುರುವಿನಲ್ಲಿ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು. ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸುತ್ತದೆ ಎಂದು ಒಬ್ಬ ಗುರುವಿಗೆ ಶ್ರೇಷ್ಠ ನೀತ ಆಗ್ತಾರೆ. ತಾಯಿ ಸಿದ್ದಮ್ಮ ಪಂಚಾಕ್ಷರಿಯ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು. ಪಂಚಾಕ್ಷರ ಗವಾಯಿಗಳು ಪಾದಕ್ಕೆ ಸೆರೆಗೊಡ್ಡು ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು. ಪುಟ್ಟರಾಜರು ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು? ಈ ಕ್ವಶನ್ ಅನ್ನೋದು ಇಂಪಾರ್ಟೆಂಟ್. ಓಕೆ, ಈ ಕ್ವಶನ್ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀರಿ. ಈ ಕ್ವಶನ್ ಇಂಪಾರ್ಟೆಂಟ್. ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಹೇಗೆ? ಅವರು ಖಾದಿ ಬಟ್ಟೆಗಳನ್ನು ಯಾಕೆ ನಿರ್ಧರಿಸಿದರು ಅಂದರೆ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿ ಅದಕ್ಕೆ ಅವರು ಖಾದಿ ಬಟ್ಟೆಗಳನ್ನು ಧರಿಸುತ್ತಾರೆ. ಇವಾಗ ನಾವು ಫಿಲ್ ದ ಮ್ಯಾಚ್ ನೋಡೋಣ. ಪುಟ್ಟರಾಜರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಹಣೇಗಾಲ್ ತಾಲೂಕಿನ ದೇವರ ಹೊಸಪೇಟೆಯ ಗ್ರಾಮದಲ್ಲಿ ಜನಿಸಿದರು. ಪುಟ್ಟರಾಜರು ಹುಟ್ಟುತ್ತಲೇ ಕುರುಡರೆಂದು ಜನಿಸಿದರು. ಪುಟ್ಟರಾಜರ ಗುರುಗಳ ಹೆಸರು ಪಂಚಾಕ್ಷರಿಯವರು. ಪುಟ್ಟರಾಜರ ಮಾವನ ಹೆಸರು ಚಂದ್ರಶೇಖರ್. ಪುಟ್ಟರಾಜರು 17/9/2010 ರಂದು ಅನಂತರಾದರು. ಥ್ಯಾಂಕ್ ಯು.